ಪಾಕಿಸ್ತಾನದ ವಿರುದ್ಧ ಭಾರತದಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪಾಕ್ ವಿರುದ್ಧ ಹೋರಾಟಕ್ಕೆ ನಾವು ರೆಡಿ ಅಂತ ಜನ ಕೂಡ ರೆಡಿ ಆಗಿದ್ದಾರೆ. ಚಂಡೀಗಢದಲ್ಲಿ ಪಾಕ್ ವಿರುದ್ಧ ಹೆಚ್ಚಾದ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನ್ ಮುರ್ದಾಬಾದ್ ಅನ್ನುವಂತಹ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ ಜನರು. ಪಾಕ್ ವಿರುದ್ಧ ಘೋಷಣೆಯನ್ನ ಕೂಗಿ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತದಲ್ಲಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಮುಗ್ಧ ಜನರ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪಾಕಿಸ್ತಾನ ರೆಡಿ ಇದೆಯಾ ಯುದ್ಧಕ್ಕೆ? ನಾವು ರೆಡಿ ಆಗಿದ್ದೀವಿ, ಭಾರತೀಯ ಸೇನೆಯಿಂದ ನಾವು ರೆಡಿ ಆಗಿದ್ದೀವಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಭಾರತೀಯ ಸೇನೆಗೆ, ನಾವು ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ದೀವಿ, ನೀವು ರೆಡಿನಾ? ಬನ್ನಿ ಅಖಾಡಕ್ಕೆ ಇಳಿಯೋಣ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಷ್ಟರ ಮಟ್ಟಿಗೆ ನಮ್ಮ ಭಾರತೀಯರಲ್ಲಿ ರಕ್ತ ಕುದಿತಾ ಇದೆ. ನಾವು ಉಗ್ರರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ, ಉಗ್ರರನ್ನ ಹೊಡೆದು ಉರುಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ವಿ. ಬಟ್ ಆದ್ರೆ ಪಾಕಿಸ್ತಾನ ಸೇನೆ ಏನ್ ಮಾಡ್ತಾ ಇದೆ? ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ, ನಾಗರಿಕರನ್ನ ಹೊಡೆದು ಉರುಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಇದೀಗ ಮುನ್ನೆಲೆಗೆ ಬಂದಿದ್ದಾರೆ. ನಾವು ರೆಡಿ ಆಗಿದ್ದೀವಿ, ನೀವು ರೆಡಿನಾ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ ಸರ್, ಈಗ ವಿದ್ಯಾರ್ಥಿಗಳು ಕೂಡ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ರೆಡಿ ಆಗಿದ್ದೀವಿ, ನೀವು ರೆಡಿ ಆಗಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬಟ್ ಆದ್ರೆ ಅಲ್ಲಿನ ಪಾಕಿಸ್ತಾನ PM ಇದ್ದಾರೆ, ಅವರು ಹೇಳ್ತಾರೆ ನಾನು ರೆಡಿ, ಯುದ್ಧಕ್ಕೆ ಈಗಾಗಲೇ ನಾನು ರೆಡಿ ಆಗಿದ್ದೀನಿ, ಸನ್ನದ್ಧವಾಗಿದ್ದೀನಿ, ಯುದ್ಧ ಆಲ್ರೆಡಿ ನಾವು ಸಾರ್ಬಿಟ್ಟಿದ್ದೀವಿ ಅನ್ನುವಂತಹ ಮಾತು. ಬಟ್ ಆದರೆ ನಮ್ಮ ಭಾರತ ಯಾಕೆ ಇಷ್ಟು ತಾಳ್ಮೆಯಿಂದ ಇದೆ, ಯಾಕೆ ಯುದ್ಧಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಗಳು. ಮೇಡಮ್, ತಾಳ್ಮೆ ಈಗ ಅದಕ್ಕೆ ತುಂಬ ರೀಸನ್ಸ್ ಇದ್ದಾವೆ. ಒಂದು, ಇಂಟರ್ನ್ಯಾಷನಲ್ ಪ್ರೆಷರ್ಸ್ ಇರುತ್ತವೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯುದ್ಧ ಮಾಡೋದು ಹೆಚ್ಚೇನಲ್ಲ. ವಿದಿನ್ 2 or 3 days ವಿ ಕ್ಯಾನ್ ಕ್ಲಿಯರ್ ಪಾಕಿಸ್ತಾನ್. ಇದು ನಾವಾಗಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಆದರೆ ನಮ್ಮಲ್ಲಿ ಒಳಗಡೆ ಏನಾದರೂ ಸಿವಿಲ್ ವಾರ್ ಬ್ರೇಕ್ ಆದರೆ ಅದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಓಕೆ, ದೇ ಎಕ್ಸ್ಪೆಕ್ಟ್ ದಟ್ ಓನ್ಲಿ. ಪಾಕಿಸ್ತಾನೀಸ್ ಆರ್ ಎಕ್ಸ್ಪೆಕ್ಟಿಂಗ್ ದ ಸೇಮ್ ಥಿಂಗ್. ಒಳಗಡೆ ಇವ್ರು ನೋಡಿಬೇಕು, ಮುರಿಬೇಕು ಅಂತ ಅವ್ರ ಏಜೆಂಟ್ಸ್ ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ. ಅವ್ರು ಏನಾದರೂ ಸಾರ್ಬಿಟ್ರೆ ನಮ್ಮಲ್ಲಿ ಕಂಟ್ರೋಲಿಂಗ್ ಕೆಪಾಸಿಟಿ ತುಂಬ ಕಷ್ಟ ಇದೆ. ಸಾರ್ ಆವಾಗಲೇ ಹೇಳಿದ್ರು, ಅದು ಡಿಪೆಂಡ್ಸ್ ಅಪಾನ್ ದ ಸ್ಟೇಟ್ ಟು ಸ್ಟೇಟ್ ಅಂತ ಹೇಳಿ. ಇವಾಗ ಉತ್ತರ ಪ್ರದೇಶದಲ್ಲಿ ಸ್ಟೇಟ್ ಅವರು ಕಂಟ್ರೋಲ್ ಮಾಡಿದ್ದಾರೆ ಅಂತ. ಬಟ್ ಇಟ್ ಮೇ ಬಿ ಇನ್ ಹ್ಯೂಮನ್ ಫಾರ್ ಸಮ್ ರೀಸನ್ಸ್. ಅದು ನಾವು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಭಯದಿಂದ, ಆ್ಯಂಡ್ ಮೋರ್ ಓವರ್ ನಾವೇನಕ್ಕೆ ಯುದ್ಧ ಮಾಡಬೇಕು? ಇವಾಗ ನಮ್ಮ ಥಾಟ್ ಏನು, ನಮ್ಮ ಐಡಿಯಾಸ್ ಏನು? ವಸುದೈವಿಕ ಕುಟುಂಬಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಬೆಳೆಯೋಣ, ಎಲ್ಲರೂ ಇರೋಣ ಅನ್ನೋದು ನಮ್ಮ ಒಂದು ಭಾವನೆ. ಅಂತಾದ್ರೆ ನಾನೇನಕ್ಕೆ ಸುಮ್ಮನೆ ನಿಮ್ಮನ್ನು ನೋಡಿಬೇಕು, ನಿಮ್ಮ ಇನ್ಸ್ಟಾಲೇಷನ್ಸ್ ಕ್ಲಿಯರ್ ಮಾಡಬೇಕು, ಡ್ಯಾಮೇಜ್ ಮಾಡಬೇಕು, ನಿಮ್ಮ ಜನ ನೋಡಿಬೇಕು? ನನಗೆ ಪ್ರಾಬ್ಲಮ್ ಇರೋದು ಟೆರರಿಸಮ್. ನಾನು ಟೆರರಿಸಮ್ ಕ್ಲಿಯರ್ ಮಾಡ್ತೀನಿ ಅಷ್ಟೇ. ನೀವು ಸಾಥ್ ಕೊಟ್ಟರೆ ಕೊಡಿ, ಇಲ್ಲಾಂದರೆ ಬಿಡಿ. ಅದಕ್ಕೆ ನಾನು ಹೋದೆ, 9 ಜನ ನೋಡಿದೆ, 9 ಪಾಯಿಂಟ್ ಹೊಡೆದು ಬಂದೆ. ನಾನು ಸುಮ್ಮನೆ ಇರಬೇಕಾ? ನೀವು ಮಾಡಿದ್ರೆ ನಾನು ಮಾಡಿದೆ, ಇಲ್ಲ ನಾನೇನು ಮಾಡ್ತಾ ಇದ್ದೆ? ಸುಮ್ಮನೆ ಇದ್ಬಿಟ್ಟು ಆಮೇಲೆ ಮತ್ತೆ ನೀವು 400, 500 ಮತ್ತೆ 200 ಕಳಿಸ್ತಾ ಇದ್ರೆ ನಾನೇನು ಕೈ ಕಟ್ಕೊಂಡು ಕೂತ್ಕೋಬೇಕಾ? ಅದಕ್ಕೆ ನೀವು ಕೊಡೋದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಹೊರತು ನಿಮ್ಮ ನೆಲ ಆಗಲಿ ನಿಮ್ಮ ಜನ ಆಗಲಿ ನಾವು ಯಾವತ್ತೂ ಏನೂ ಮಾಡಲಿಲ್ಲ. ಆದರೆ ನಮ್ಮನ್ನು ಬಿಟ್ಟು ಮಾಡಿದ್ರೆ ನಾವು ಬಿಡಲ್ಲ. 2001 ಪಾರ್ಲಿಮೆಂಟ್ನಿಂದ ಹಿಡಿದು ಇಲ್ಲಿವರೆಗೂ ಏನು ಅಟ್ಯಾಕ್ ಆಗಿದೆ, 350 ಜನ ಸತ್ತಿದ್ದಾರೆ ಸರ್. ಅದು ಕೂಡ ಉಗ್ರರ ದಾಳಿಯಿಂದ. ಇಲ್ಲಿ ನಾವು ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಜಸ್ಟ್ ಇಲ್ಲಿ ಪಾಕಿಸ್ತಾನ ವಿಕ್ಟಿಮ್ ಪ್ಲೇ ಮಾಡ್ತಾ ಇದೆಯಾ ಅಂತ ಪಾಕಿಸ್ತಾನ ಸಾಕಿದ ಮೇಲೆ ಇವ್ರನ್ನ ಅಂದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆಯಾ ಪಾಕಿಸ್ತಾನ? ಅದು ಹಾಗೆ ಆಗುತ್ತಲ್ಲ. ಇವ್ರನ್ನ ಸಾಕಿರೋರು ಯಾರು? ಪಾಕಿಸ್ತಾನ. ಸೊ ವಿಕ್ಟಿಮ್ ಪ್ಲೇ ಓನ್ಲಿ ಇಟ್ ಈಸ್. ಅದೇನೆ, ಇಟ್ಸ್ ಓಪನ್ ಆನ್ಸರ್ ಇಟ್ ಈಸ್ ದೇರ್ ಆ್ಯಕ್ಚುಲಿ. ಈಗ ಅವ್ರು ಜಾಗ ಕೊಡದೆ ಹೋಗಿದ್ದಿದ್ರೆ ಇವ್ರುಗಳಿಗೆ ಉಗ್ರರು ಎಲ್ಲಿ ಬರ್ತಾಯಿದ್ರು?